ಎಲ್ಲಾರ್ದು ಇರಲಿ ಅಂದ್ರೆ ನನ್ನದಕ್ಕೆ ಎಲ್ಲಾರ್ದು ವಿಡಿಯೋ ಇರಲಿ. ಇನ್ನ ಬರ್ತಾರಲ್ಲ, ಇನ್ನ ಒಂದು 25 ಜನ ಬರ್ತಾರ. ಇಲ್ಲ, ಗೌಡ್ರದ್ದು ಇದ್ದೇ ಇದ್ರೆ ಪರವಾಗಿಲ್ಲ, ನಮ್ದು ಇರ್ಲಿ. ಆಯ್ತು, ಶಾಮಣ್ಣಂದು ಇರ್ಲಿ. ಇದೇ ಹೋಯ್ತು ನೋಡ್ರಿ, ನಮ್ಮ ದುರ್ಗಳು ರೆಡಿ ಮಾಡ್ತಾರೆ. ನೀಟಾಗಿರ್ತದಲ್ಲ ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಒಂದ್ಸಲ ಚಂಕೆ ಹಾಕಿದ್ರೆ ಸಂಖ್ಯೆ ಹಾಕೊಂಡು ಎಲ್ಲ ಕ್ಲೀನಾಗಿ ಮೇಲಕ್ಕೆ ಹೋಗ್ಬಿಟ್ರೆ ಕೊಡ್ಬಿಟ್ಟ. ದಯವಿಟ್ಟು ದೇವಸ್ಥಾನ ಪ್ರತಿಯೊಬ್ಬರು ವಿನಂತಿ, ಪ್ರತಿಯೊಬ್ಬರು ಬಂದು ಗಲೀಜು ಮಾಡ್ದಿರಾ ಕ್ಲೀನಾಗಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ದೇವೆ. ಪ್ರತಿಯೊಬ್ಬರು ಅಷ್ಟೇ ಇಲ್ಲೇನು ಗಲೀಜು ಆಗ್ದಿರಾ ನಿಮ್ಮ ಮನೆ ಅಂತ ತಿಳ್ಕೊಂಡು, ದೇವಸ್ಥಾನ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಅಷ್ಟೇ. ಸ್ನೇಹಿತರೆ, ನಮ್ಮ ತಂಡದ ಒಂದು ಸ್ವಚ್ಛತೆ ನಂತರ ದೇವಸ್ಥಾನದ ಪಕ್ಕದಲ್ಲಿರೋಂಥ ಕಲ್ಯಾಣಿ ಸ್ವಚ್ಛವಾಗಿರೋಂಥದ್ದು ನೋಡಿ. ಈ ಭಾಗದಲ್ಲೆಲ್ಲ ಹುಲ್ಲು ಬೆಳ್ಕೊಂಡಿದ್ದ ಜಾಗ ಸ್ವಚ್ಛತೆಯಿಂದ ಕೂಡಿರೋಂಥದ್ದು, ಹಾಗೂ ಹಿಂದ್ಗಡೆ ಇರೋಂಥ ಕಲ್ಯಾಣಿ ಪೂರ್ತಿ ಹುಲ್ಲು ಬೆಳೆದಿದ್ದ ಕಲ್ಯಾಣಿ ನೋಡಿ ಇವತ್ತು ಈಗ ಯಾವ ರೀತಿಯಾಗಿದೆ ಅಂತ. ಈ ಕಲ್ಯಾಣಿ ಸ್ವಚ್ಛತಾ ಕಾರ್ಯದ ಸಂಪೂರ್ಣ ಕ್ರೆಡಿಟ್ಟು ಹೆಚ್ಚಿನದಾಗಿ ಇಲ್ಲಿನ ನಮ್ಮ ಮುನಿಕೃಷ್ಣಾಚಾರ್ಯರು, ನಮ್ಮ ಗೋಪಾಲಣ್ಣ ಮತ್ತು ನಮ್ಮ ಕೃಷ್ಣವ್ರಿಗೆ ಸಲ್ಲುತ್ತೆ ಹೆಚ್ಚಿನ ಮಟ್ಟಿಗೆ. ಕಾರಣ ಏನು ಅಂತಂದರೆ, ನಾವೆಲ್ಲ ಊಟಕ್ಕೆ ಹೋದರೂ ಕೂಡ ಅವರು ಅಲ್ಲಿಗೂ ಬರದೆ ಕ್ಲೀನ್ ಮಾಡಿದ್ದಾರೆ ನೋಡಿ. ಒಂಥರ ಖುಷಿಯಾಗುತ್ತೆ ಇದು ನೋಡೋದಕ್ಕೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ದೇವಸ್ಥಾನದ ಒಂದು ಇದನ್ನು ಯಾರು ನೋಡ್ಕೊಳ್ತಾರೋ ಅವರು ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಗಲೀಜು ಮಾಡದಿದ್ದಂಗೆ ನೀಟಾಗಿ ನೋಡ್ಕೊಂಡು ಹೋಗಿ. ಇದು ನಮ್ಮ ಕಳಕಳಿಯ ವಿನಂತಿ. ನಾವು ಅಂದುಕೊಂಡಂಗೆ ಏನು 21ನೇ ತಾರೀಕು ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂದ್ಬಿಟ್ಟು ನಮ್ಮ ಹಿಂದೂ ಧರ್ಮದ ಕನಸನ್ನು ಹೊತ್ತು ಮತ್ತು ಹಿಂದೂ ದೊಡ್ಡಬಳ್ಳಾಪುರ ಪತ್ರಕರ್ತರು ಮತ್ತು ಸ್ವಚ್ಛತಾ ಹಿಂದೂ ದೇವಾಲಯ ಸ್ವಚ್ಛತಾ ಸಮಿತಿಯಿಂದ ಮತ್ತು ಇಲ್ಲಿ ನಮ್ಮ ಈ ದೇವಸ್ಥಾನದ ಟ್ರಸ್ಟ್ ಅನ್ನೋದಕ್ಕಿಂತ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಿಂದ ಮತ್ತು ಊರಿನ ಎಲ್ಲರ ಸಹಯೋಗದಿಂದ ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದೀವಿ. ಈ ಸ್ವಚ್ಛತೆ ಕಾರ್ಯಕ್ರಮ ಈಗ ಹೆಂಗಿದೆಯೋ ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಸ್ಕೊಂಡು ಮಾಡಬೇಕು ಅನ್ನೋದೊಂದು ಆಸೆ ಐತೆ. ದೇವರು ಇದ್ರ ಇನ್ನೂ ಸ್ವಚ್ಛತೆ ಮತ್ತು ಮುಂದಿನ ಇದ್ರ ಕಾಂಕ್ರೀಟ್ ಕೆಲಸ ಎಲ್ಲ ಮಾಡಿ ಇಲ್ಲೆಲ್ಲ ಬೆಂಚ್ ಹಾಕಿ ಬಂದೋಗೋರಿಗೆಲ್ಲ ಕುತ್ಕೊಂಡು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋದರೆ, ಏನಕ್ಕೆ ಅಂದರೆ ಇಲ್ಲಿ ಬಂದುಬಿಟ್ರೆ ಏನೋ ಮೈಂಡೆಲ್ಲ ಒಂಥರ ನೆಮ್ಮದಿ ಜೀವ ಸಿಗ್ತಿರ್ತದೆ ನೋಡಿರಿ. ಬೆಳಗಿಂದ ಇಲ್ಲಿದ್ದೀವಿ, ಮನೆಗೆ ಹೋಗಬೇಕು ಅನ್ನೋ ಒಂದು ಅನಿಸಿಕೆ ಯಾರಿಗೂ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿರೋ ಅಂಥ ದೇವರ ಒಂದು ಮಹಿಮೆ ಅನ್ನೋದು ಒಂದು ಮುಖ್ಯವಾದ್ದು. ನೆಕ್ಸ್ಟ್ ಇದೇ ರೀತಿ ನಾವು ಮುಂದಿನ ಭಾಗಗಳಲ್ಲಿ ಯಾವುದೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಾಗಲಿ ಎಲ್ಲೇ ಆಗಲಿ ಹಿಂದೂ ದೇವಾಲಯಗಳ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅಂದರೆ ನಾವು ಇನ್ಮೇಲೆ ಎಲ್ಲದಕ್ಕೂ ಕೈ ಜೋಡಿಸ್ಕೊಂಡು ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಹೋಗಿ ಅಲ್ಲಿ ನಮ್ಮ ಕೈಯಲ್ಲಿ ಆಗಿರೋ ಕೆಲಸ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾ, ಎಲ್ಲರೂ ಇನ್ನೂ ಬರೋವಂಥ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಎಲ್ಲೇ ಕಾರ್ಯಕ್ರಮ ನಡೆಯಲಿ ಒಂದು ಅರ್ಧ ಗಂಟೆ ಆದರೂ ನಿಮ್ಮ ಟೈಮ್ನ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಮೀಸಲಿಡಬೇಕು ಅಂತ ದೇವಾಲಯಗಳ ಸ್ವಚ್ಛತಾ ಕಾರ್ಯಕಾರಿ ಸಮಿತಿಯವರ ವತಿಯಿಂದ ನಮ್ಮ ಶ್ರೀನಿವಾಸ್ ಗುರೂಜಿ ಮತ್ತು ಇತರ ಅವರ ತಂಡದವರಿಂದ ಏನಿವತ್ತು ದೊಡ್ಡಬಳ್ಳಾಪುರದ ತೂಗೆರೆ ಹೋಬಳಿಯ
ವಿಶ್ವ ಪ್ರಸಿದ್ಧಿಯಾದ ಟೆಂಪಲ್ ಮತ್ತು ಪುರಾತನವಾದ ದೇವಸ್ಥಾನವಾದ ಕಾಶಿ ವಿಶ್ವನಾಥ ಟೆಂಪಲ್ನಲ್ಲಿ ಅದು ಹಿಂದೆಗಡೆ ಇರುವಂಥ ಕಲ್ಯಾಣಿಯನ್ನು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಇದೊಂದು ಅದ್ಭುತವಾದ ದೇವಸ್ಥಾನ. ಇಲ್ಲಿ ಭಾಳ ಪುರಾತನವಾದ 300-400 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಕಲ್ಯಾಣಿ ಸಹ ಆಗಿನ ಕಾಲದಲ್ಲೇ ಯಾರು ಹಿರಿಯರು ಕಟ್ಟೋಗಿರೋಂಥದ್ದು ಭಾಳ ಸ್ವಲ್ಪ ಗಿಡ ಎಲ್ಲ ಬೆಳೆದು ಪಾಳ್ಬಿದ್ದೋಗಿತ್ತು. ಇವತ್ತು ಈ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದೇವೆ. ಉದ್ದೇಶ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ದೇವಾಲಯಗಳು, ಪುರಾತನವಾಗಿರುವಂತಹ ದೇವಾಲಯಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿದೆ. ಅದರ ಜೊತೆಯಲ್ಲಿ ಕಲ್ಯಾಣಿಗಳಿದೆ. ಈ ಕಲ್ಯಾಣಿಗಳ ಸ್ವಚ್ಛತೆ ಆಗಬೇಕಾಗಿದೆ. ಈ ಕಲ್ಯಾಣಿಗಳ ಸ್ವಚ್ಛತೆ ಮಾಡೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಇವತ್ತು ಅಂತರ್ಜಲ ತುಂಬ ಕೆಳಮಟ್ಟಕ್ಕೆ ಕುಸಿತಾ ಇದೆ, ಬೋರ್ಗಳು ಹಾಕ್ತಾ ಇದ್ದಾರೆ. ಹೀಗಾಗಿ ಅಂತರ್ಜಲವನ್ನು ಅಭಿವೃದ್ಧಿ ಪಡಿಸುವ ಒಂದು ಉದ್ದೇಶದಿಂದ ಮತ್ತು ಕಲ್ಯಾಣಿಗಳ ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲ ಪ್ರದೇಶಗಳನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು. ನಾವು ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿ ಎಲ್ಲ ಕಡೆಯಲ್ಲೂ ಸ್ವಚ್ಛತೆಯನ್ನು ಮಾಡಿದ್ವಿ. ಆದರೆ ಇವತ್ತು ನಾವು ಕೂಡ ನಮ್ಮ ಧರ್ಮದ ಕುರುಹುಗಳಿವು, ನಮ್ಮ ಹಿಂದೂ ಸನಾತನ ಧರ್ಮದ ಕುರುಹುಗಳು, ಒಂದು ದೇವಾಲಯ ಆಗಿರ್ಬೋದು ಅಥವಾ ಕಲ್ಯಾಣಿಗಳಾಗಿರ್ಬೋದು, ಇವೆಲ್ಲವೂ ನಮ್ಮ ಧರ್ಮದ ಕುರುಹುಗಳು. ಇಂತಹ ಧರ್ಮದ ಕುರುಹುಗಳನ್ನು ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಈ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದೇವೆ. ಇವತ್ತು ಗ್ರಾಮ ಪಂಚಾಯಿತಿ ಕಡೆಯಿಂದ ನರೇಗಾ ಒಂದು ಸ್ಕೀಮಲ್ಲಿ ಇವನ್ನೆಲ್ಲ ಮಾಡಬೇಕಾಗಿತ್ತು. ಅವರು ಕೂಡ ಇವತ್ತು ನಮ್ಮ ಜೊತೆ ಬೆರೆತು ಅವರು ಕೂಡ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದೆ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಸಮಸ್ತ ಪುರಾತನವಾದಂಥ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ದೇವತಾ ಕಾರ್ಯಗಳು ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಸ್ವಚ್ಛತೆ ಆಗದಿರ ಇದೆ, ಹಳೆಯ ಕಾಲದ ದೇವಸ್ಥಾನಗಳು, ನಾವು ಈ ಸ್ವಚ್ಛತಾ ಸಮಿತಿಯ ವತಿಯಿಂದ ಇವತ್ತು ನಾವು ಈ ಕೊಂಡಸಂದ್ರದಲ್ಲಿರ್ತಕ್ಕಂಥ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ದೇವಾಲಯ ಮತ್ತು ಕಲ್ಯಾಣಿಯ ಸ್ವಚ್ಛತೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸ್ನೇಹಿತರೆ ನಮಸ್ಕಾರ. ನಾವು ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ಅಂತ ಒಂದು ತಂಡ ಕಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ದೇವಾಲಯಗಳ ಸ್ವಚ್ಛತೆ ಮಾತ್ರ, ನಮ್ಮ ಉದ್ದೇಶ ರಾಜಕೀಯ ಅಲ್ಲ. ಒಂದು ಈ ಪ್ರಧಾನವಾಗಿ ಹೇಳಬೇಕು ಅಂತಂದರೆ, ಇದರಲ್ಲಿ ನಮ್ಮ ತಂಡ ಬಂದು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗದ ಯಾವುದೇ ದೇವಾಲಯ ಒಂದು ಸ್ವಚ್ಛತೆ ಇಲ್ಲದ ಒಂದು ಗಿಡಗಂಟೆಗಳು ಬೆಳೆದಿರೋಂಥ ದೇವಸ್ಥಾನಗಳು ನಮಗೆ ತಿಳಿಸಿದ್ರೆ ಆ ಜಾಗವನ್ನು ಬಂದು ಸ್ವಚ್ಛತೆ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟು ಸ್ವಚ್ಛತೆ ಮಾಡೋದೊಂದೇ ಹೊರತಾಗಿ ಇನ್ನೇನು ಅಲ್ಲ. ಈ ಸ್ವಚ್ಛತಾ ಕಾರ್ಯ ಪ್ರತಿ ತಿಂಗಳ ಒಂದು ಭಾನುವಾರ ನಡೀತದೆ ಮತ್ತು ಪ್ರತಿ ವಾರ 20 ಡೇಸ್ ಇದು ನಿರಂತರವಾಗಿ ನಡೀತಾನೆ ಇರ್ತದೆ. ಮುಂದಿನ ವಿಚಾರಗಳನ್ನು ನಮ್ಮ ಸ್ವಾಮಿಗಳು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ್ ಸೇನೆಯ ಕರ್ನಾಟಕ ರಾಜ್ಯ ಧರ್ಮ ಪ್ರಚಾರಕರು. ಇವತ್ತು ದೊಡ್ಡಬಳ್ಳಾಪುರದಾದ್ಯಂತ ಎಲ್ಲ ಪುರಾತನ ದೇವಾಲಯಗಳನ್ನು ನಾವಿವತ್ತು ಪಟ್ಟಿ ಮಾಡಿ ಸಂಗ್ರಹ ಮಾಡಿ, ಆ ಪಟ್ಟಿಯಲ್ಲಿ ಮೊದಲನೇ ದೇವಸ್ಥಾನವಾಗಿ ನಾವೀ ದೊಡ್ಡಬಳ್ಳಾಪುರ ತಾಲೂಕಿನ ತೂಪ್ಗೆರೆ ಹೋಬಳಿಯ ಕೊಂಡಸಂದ್ರ ಎಂಬಂಥ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವನ್ನು ನಾವಿವತ್ತು ಆಯ್ಕೆ ಮಾಡಿಕೊಂಡು ಇವತ್ತು ಈ ಕಾಶಿ ವಿಶ್ವನಾಥ ದೇವಾಲಯ ಶುದ್ಧೀಕರಣ ಮತ್ತು ಕಲ್ಯಾಣಿಯ ಸ್ವಚ್ಛತೆಯನ್ನು ನಾವಿವತ್ತು ನಮ್ಮ ಕಾರ್ಯಕರ್ತರ ಸಹಿತವಾಗಿ ನಾವಿವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕಲ್ಯಾಣಿಯ ಸ್ವಚ್ಛತೆಯನ್ನು ಮಾಡಿದ್ದೇವೆ. ನಂತರ ನಮ್ಮ ಗೌಡರು ಹೇಳಿದಾಗೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲಿ ಯಾವ್ಯಾವುದು ಸ್ವಚ್ಛತೆ ಆಗಬೇಕಾಗಿದೆ ದೇವಾಲಯಗಳು, ಆ ಪ್ರತಿಯೊಂದು ದೇವಾಲಯಗಳನ್ನು ನಮ್ಮ ದೊಡ್ಡಬಳ್ಳಾಪುರದ ದೇವಾಲಯ ಸ್ವಚ್ಛತಾ ಸಮಿತಿಯ ವತಿಯಿಂದ ಹಿಂದೂಗಳಿಗೋಸ್ಕರ ಈ ಸಮಿತಿಯನ್ನು ಮಾಡಿಕೊಂಡಾಗಿದೆ. ಈ ಸಮಿತಿಯ ಕಾರ್ಯಾಚರಣೆ ಪ್ರತಿಯೊಂದು ದೊಡ್ಡಬಳ್ಳಾಪುರ ತಾಲೂಕಿನ ದೇವಾಲಯಗಳ ಸ್ವಚ್ಛತೆಗಾಗಿ ನಮ್ಮ ಸಮಿತಿಯನ್ನು ಮಾಡಿರುವಂಥದ್ದು. ಈ ಸಮಿತಿಯ ವತಿಯಿಂದ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಈ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗುತ್ತೆ. ಮತ್ತು ಜನಸಾಮಾನ್ಯರು ಕೂಡ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸ್ವಚ್ಛತೆ ಇಲ್ಲದೆ ಇರ್ತಕ್ಕಂಥ ಪಾಳು ಬಿದ್ದಿರುವಂತಹ ದೇವಾಲಯಗಳಿದ್ದರೆ ನಮ್ಮ ಗಮನಕ್ಕೆ ತಂದಿದ್ದೆ ಆದರೆ ಆ ದೇವಾಲಯಗಳ ಸ್ವಚ್ಛತೆಯನ್ನು ಕೂಡ ನಮ್ಮ ತಂಡದ ವತಿಯಿಂದ ನಾವು ಬಂದು ಮಾಡಿಕೊಡ್ತೇವೆ. ಈ ಒಂದು ಚೋಳರ ಕಾಲದ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಪ್ರತಿಯೊಂದು ದಸರಾ ರೀತಿಯಲ್ಲೇ ಒಂದು ಕಾರ್ಯಕ್ರಮಗಳು ನಡೀತದೆ. ಮುಂದಿನ ಭಾನುವಾರ ಲಿಂಗನಹಳ್ಳಿಯಲ್ಲಿರುವಂಥ ಒಂದು ಆಂಜನೇಯ ಸ್ವಾಮಿ ದೇವಾಲಯ ಸ್ವಚ್ಛತಾ ಕಾರ್ಯ ಇರುತ್ತೆ. ಸಾಧ್ಯವಾದಷ್ಟು ನಮ್ಮ ಹಿಂದೂ ಸನಾತನ ಭಕ್ತರು ಏನಿದಾರೋ ಆ ದೇವಸ್ಥಾನದ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಸ್ಕೊಬೇಕು ಅಂತ ನಾವು ಕೇಳ್ಕೊಂತೀವಿ.